ರೆವಿನ್ಯೂ ಸೈಟ್ ಖಾತೆ ನಿಲ್ಲಿಸಿದ ಮೇಲೆ ಬಡವರು ಬಗ್ಗರು ತಗೊಳ್ಳೋದು ತುಂಬ ಕಷ್ಟ ಆಗ್ಬಿಟ್ಟಿದೆ. ಇವಾಗ ಮೊದಲೆಲ್ಲ 15 ಲಕ್ಷ 20 ಲಕ್ಷಕ್ಕೆಲ್ಲ ಸೈಟ್ ಸಿಗೋವು. ಈಗ ಯಾವ ಆ ಥರ ಸೈಟ್ಗಳು ಸಿಗೋದೇ ಇಲ್ಲ. ಏನಿದ್ರು ಎಲ್ಲ 50 ಲಕ್ಷ 60 ಲಕ್ಷದ ಮೇಲೇ ಎಲ್ಲ ಬಿ ಎಮ್ ಆರ್ ಡಿ ಸೈಟ್ಗಳು. ಒಂದು ರೀತಿಯಲ್ಲಿ ಒಳ್ಳೆಯದೇ. ಬಿ ಎಮ್ ಆರ್ ಡಿ ಸೈಟ್ಗಳು ಖಾತಾ ಯಾವುದೇ ಎಲ್ಲ ಏನೂ ತೊಂದರೆ ಇರೋಲ್ಲ, ಡಾಕ್ಯುಮೆಂಟ್ ಪ್ರಾಬ್ಲಮ್ ಇರೋಲ್ಲ, ಒಂದು ರೀತಿ ಒಳ್ಳೆಯದು. ಬಟ್ ಆದರೆ ರೇಟ್ ಮಾತ್ರ ಹೈ ಇರುತ್ತೆ, ತೊಗೊಳಕ್ಕೆ ಸ್ವಲ್ಪ ಕಷ್ಟ. ಇದಕ್ಕೂ ಇನ್ನೊಂದು ಏನಂತಂದರೆ ಇವಕ್ಕೆಲ್ಲ ಲೋನ್ ಸಿಗ್ತವೆ, ಯಾವುದೇ ತೊಂದರೆ ಇರೋಲ್ಲ. ಇಲ್ಲಿ ನೀವು ತೆಗೆದುಬಿಟ್ಟು ನೀವು ನೋಡಿ, ಈ ಲೇಔಟ್ 10 ವರ್ಷ ಆಯ್ತಂತೆ, 10 ವರ್ಷ ಆಗಿದೆ ಅಂತ ನೋಡಿ. ಯಾರು ಮನೆ ಕಟ್ಟಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಬಿ ಎಮ್ ಆರ್ ಡಿ ಈ ಖಾತಾ ಅಂತ ಇದು. ಅವ್ರಿಗೆ ಫೋನ್ ಮಾಡಿ ಕೇಳಿದೆ, ಅವ್ರನ್ನ ಕೇಳಿದ್ಗೆ ಅವರು ಇಲ್ಲಿಂದ 5,000 5,500 6,000ವರೆಗೂ ನಡೆಯುತ್ತೆ ಸರ್ ಅಂತ ಹೇಳ್ತಾರೆ. ಇಲ್ಲ 1 ಮನೆ 2 ಮನೆ ಆಗಿವೆ ಅಷ್ಟೇ, ಇಲ್ಲೊಂದು ಮನೆ ಆಗಿದೆ. ಬಟ್ ಈ ಕಡೆ ಒಂದು ಮನೆ, ಬಟ್ ರೋಡ್ಗೆಲ್ಲ ಹತ್ರ ಇದು. ಬಟ್ ಇಲ್ಲಿ ಯಾವ ರೀಸೇಲಿಗೆ ಬಂದಿಲ್ಲ ಯಾವುವೇ. ಇಲ್ಲೊಂದು ಮನೆ ಆಗಿದೆ, ಬಟ್ ಇದೆಲ್ಲ ಸುಮ್ಮನೆ ರೋಡ್ಗೆ ತುಂಬ ಹತ್ರ ಇದು. ನೀವು ಮಾಗಡಿ ರೋಡ್ಗೆ ಒಂದು 3/4 ಕಿಲೋಮೀಟ್ರ್ ಆಗುತ್ತೆ, ಅರ್ಧ ಕಿಲೋಮೀಟ್ರು. ಮತ್ತು ಇಲ್ಲಿ ಕಾಣೋದೇ ಈ ದೊಡ್ಡಾಲದ ಮರ ರೋಡ್ ಇದು. ದೊಡ್ಡಾಲದ ಮರ ಮೇನ್ ರೋಡು. ಇಲ್ಲೂ ಬಸ್ಗಳೆಲ್ಲ ಸಿಗ್ತವೆ. ಬಟ್ ಈ ಲೇಔಟಲ್ಲಿ ಏನೋ ಸೈಟ್ ಸಿಕ್ಕಿದ್ರೆ ಒಳ್ಳೇದೇ, ಚೆನ್ನಾಗಿದೆ ಲೇಔಟು. ಈಗ ಏನಪ್ಪ ಅಂತಂದರೆ, ಈಗ ಬೇರೆ ಇನ್ನೊಂದು ಲೇಔಟ್ ನೋಡೋಣ ಅಂತ ಹೋಗ್ತಾಯಿದ್ದೀನಿ. ಇವರೇ ಫೋನ್ ಮಾಡಿದರು, ಅವರು ಅಲ್ಲಿ ಇನ್ನೊಂದು ಲೇಔಟ್ ಮಾಡ್ತಾಯಿದ್ದೀವಿ ಬನ್ನಿ ಅಂತ ಹೇಳ್ತಾವ್ರೆ. ನೋಡೋಣ ಬನ್ನಿ, ಅಲ್ಲಿ ಏನು ರೇಟ್ ನಡೀತದೆ ಅಂತ ಚೆಕ್ ಮಾಡೋಣ. ಹಿಂಗೆ ನೀವು ಸ್ಟ್ರೈಟ್ ಹೋದರೆ ದೊಡ್ಡಾಲದ ಮರದ ಕಡೆ ಹೋಗುತ್ತೆ, ಹಿಂಗೆ ಲೆಫ್ಟ್ ಹೋದರೆ ಕೆಂಗೇರಿ ಕಡೆ ಹೋಗುತ್ತೆ. ಈ ಕಡೆ ಲೆಫ್ಟ್ ಹೋದರೆ, ಮತ್ತು ರೈಟ್ ಹೋದರೆ ಇದು ನೆಲಮಂಗಲ ಆ ಕಡೆ ಹೋಗುತ್ತೆ, ಮಾಗಡಿ ಕಡೆ. ಬಟ್ ಈ ಥರ ನೀವು ಸ್ಟ್ರೈಟ್ ಹೋದರೆ ಇಲ್ಲಿ ನಿಮಗೆ ಇಲ್ಲಿಂದ ಬಿ ಎಮ್ ಆರ್ ಡಿ ಸೈಟ್ಗಳು ಸ್ಟಾರ್ಟ್ ಆಯ್ತವೆ, ಲೇಔಟ್ಗಳು. ಬನ್ನಿ ಇವಾಗ ಅಲ್ಲಿ ನೋಡೋಣ ಯಾವ ಲೇಔಟಲ್ಲಿ ಎಷ್ಟೆಷ್ಟು ರೇಟ್ ಇದೆ ಅಂತ. ಬನ್ನಿ ಇವಾಗ ಚೆಕ್ ಮಾಡೋಣ. ಮುಂದೆ ಇನ್ನೊಂದು RBA ಲೇಔಟ್ ಇದೆಯಂತೆ, ಅಲ್ಲಿ ನೋಡೋಣ. ಇದು RBA ಲೇಔಟೇ ಅಂತೆ. ಬಟ್ ಇವರು ಕಿಶನ್ ಅವರು ಡೆವಲಪ್ ಮಾಡಿ ಕೊಟ್ಟಿರುವಂಥ ಲೇಔಟ್ ಇದು. RBA ಅವರೇ ತೊಗೊಂಡಿರೋದು ಇದು. ಎಲ್ಲ ಎಂಪ್ಲಾಯೀಸ್ ಅಂತೆ. ನೋಡಿ, ಯಾರು ಕಟ್ಟಿಲ್ಲ, ಎಲ್ಲ ಹಾಗೆ ಖಾಲಿ ಬಿದ್ದಿದೆ. ಮುಂದೆ ಇನ್ನೊಂದು 500 ಮೀಟ್ರಲ್ಲಿ ಇನ್ನೊಂದು ಲೇಔಟ್ ಇದೆ RBA ಅವ್ರದ್ದು. ಬನ್ನಿ ಅಲ್ಲಿ ನೋಡೋಣ, ಅಲ್ಲಿ ಏನೋ ಸೈಟ್ ಇದೆ ಅಂತ ಹೇಳ್ತಾವ್ರೆ. ಆ್ಯಕ್ಚುಲಿ ಅಲ್ಲಿ ಸೈಟ್ ಇದೆ ಅಂತವ್ರೆ, 1-2 ಸೈಟ್ ಇದೆ, ಬನ್ನಿ ಸರ್ ತೋರಿಸ್ತೀವಿ ಅಂತವ್ರೆ. ನೋಡೋಣ ಏನು ರೇಟ್ ಆಗುತ್ತೆ ಕೇಳೋಣ ಬನ್ನಿ ಅಂತ. ನೋಡಿ ಎದುರು ಕಾಣಿಸ್ತಾ ಇದೆಯಲ್ಲ, CNR ಲೇಔಟ್ ಇದು. ನೋಡಿ ಇದರ ಆಪೋಸಿಟ್ ಏನೋ ಒಂದು ಲೇಔಟ್ ಮಾಡ್ತಾ ಇದ್ದಾರಂತೆ ಹೊಸ್ದಾಗಿ. ಬಟ್ ಇವೆಲ್ಲ ಹಳೆ ಲೇಔಟ್ಗಳು. ಇಲ್ಲೆಲ್ಲ ಮಾಮೂಲಿ 5,500-6,000 ರೂಪಾಯಿ ಇರುತ್ತೆ. ಇಲ್ಲೆಲ್ಲ ಖಾತೆ ಇರುವಂಥವೇ ಇವು ಬಿ ಎಮ್ ಆರ್ ಡಿ. ಬಟ್ ಈ ಕಡೆ ಒಂದಿದೆ. ಬಟ್ ನಾನು ಇವಾಗ ಅಲ್ಲಿ ಒಂದು ಹೊಸ ಲೇಔಟ್ ನೋಡೋಕೆ ಹೋಗ್ತಾಯಿದ್ದೀನಿ. ನೋಡೋಣ ಇರಿ, ಅದನ್ನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಅಲ್ಲಿ ಏನು ರೇಟ್ ಇದೆ ಅಂತ. ಹೊಸ ಲೇಔಟು ಈಗ ಡೆವಲಪ್ ಮಾಡ್ತಾ ಇರುವಂಥದ್ದು. ನೋಡೋಣ ಏನು ರೇಟ್ ಇದೆ ಅಲ್ಲಿ, ನಿಮಗೆ ಅಪ್ಡೇಟ್ ಮಾಡ್ತೀನಿ. ಕೊನೆಗೆ ಸ್ನೇಹಿತರೆ 1-2 ಸೈಟ್ ತೋರಿಸಿದ್ದಾರೆ ಯಾರೋ. ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು RBA ಲೇಔಟ್ ಇದು. ನೋಡಿ ಈ ಸೈಟ್ಗಳೇನೇ ಇದು. ಸೌತ್ ಫೇಸ್ ಒಂದು ಬರುತ್ತೆ, ಒಂದು ಸೌತ್ ಫೇಸ್ ಬರುತ್ತೆ, ಮತ್ತು ಆ ಕಡೆ ಕಾರ್ನರ್. ಅದು 2 ಸೈಟು ಸೇಲ್ಗಿವೆ. ನೋಡಿ ಆ ಕಡೆ ಅದು ವೆಸ್ಟು ಮತ್ತು ಸೌತ್ ಕಾರ್ನರ್ ಬರುತ್ತೆ. ಅದು ಈ ರೇಟ್ ಬಂದು 4,500 ಹೇಳ್ತಾರೆ. ಒಂದು ಸ್ವಲ್ಪ ನೆಗೋಷಿಯಬಲ್ ಆಗ್ಬೋದು ಅಷ್ಟೇ. ಇದು ಬಂದು RBA, ಇದು ಬಿ ಎಮ್ ಆರ್ ಡಿ ಈ ಖಾತಾ, ಕ್ಲಿಯರ್ ಡಾಕ್ಯುಮೆಂಟ್ ಇರುವಂಥದ್ದು. ಬಟ್ ಇದು ಬಂದು ಡೆಡ್ ಎಂಡ್ ಬರುತ್ತೆ. ನೋಡಿ ಇಲ್ಲೆಲ್ಲ ಮನೆ ಆಗಿವೆ ಆಲ್ರೆಡಿ, ನೋಡಿ ನೋಡ್ತಾ ಇದ್ದೀರಾ, ಎಲ್ಲ ಮನೆಗಳಾಗವೆ. ಅಲ್ಲೊಂದು ಮನೆ ಆಗಿದೆ. ಇದು ಬಂದು ಪಾರ್ಕ್ ಬರುತ್ತೆ ನೋಡಿ. ಇದು ನೋಡಿ ಇದೆಲ್ಲ ಇದು ಪಾರ್ಕ್ ಬರುತ್ತೆ ಅಲ್ಲಿವರೆಗೂ. ಆ ಕಡೆ ಆದಮೇಲೆ ಇನ್ನೂ ಒಂದು ರೋಡ್ ಬರುತ್ತಂತೆ. ಬಟ್ ಅವರು ಕೆಳಗಡೆ ಡೌನ್ಗೆ ಅಲ್ಲಿ ಲೇಔಟ್ ಮಾಡ್ತಾಯಿದ್ದಾರೆ. ಬೇರೆ ಇನ್ನೂ ಬರೀ ಈಗೆಲ್ಲ ಜಾಸ್ತಿ ಬಿ ಎಮ್ ಆರ್ ಡಿ ಸೈಟ್ಗಳನ್ನೇ ಮಾಡ್ತಾಯಿದ್ದಾರೆ. DC ಕನ್ವರ್ಷನ್ನು ಅದು ಕೂಡ ರಿಜಿಸ್ಟರ್ ಆಗೋಲ್ಲ. ಯಾವ ಸೈಟ್ಗೆ ಖಾತಾ ಇರುತ್ತೆ ಆ ಸೈಟ್ ಮಾತ್ರ ರಿಜಿಸ್ಟರ್ ಆಗೋದು. ಇವಾಗ ಖಾತೆ ಇಲ್ಲದೇ ಯಾವ ಸೈಟು ರಿಜಿಸ್ಟ್ರ್ ಕೂಡ ಆಗಲ್ಲ. ನೋಡಿ ನೋಡ್ತಾ ಇದ್ದೀರಲ್ವ ಲೇಔಟ್ ಹೇಗಿದೆ. ಬನ್ನಿ ಹಾಗೆ ಮುಂದೆ ತೋರಿಸ್ಕೊಂಡು ಹೋಗ್ತೀನಿ. ಇದಕ್ಕೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕಾಲ್ ಮಾಡಿ. ನೋಡಿ ನೋಡ್ತಾ ಇದ್ದೀರಾ, ಇಲ್ಲೊಂದು ಮನೆ ಇದೆ. ಇಲ್ಲೊಂದು ಮನೆ ಮಾಡಿದ್ದಾರೆ. ಅಂದರೆ ಮನೆಗಳು ಆಲ್ರೆಡಿ ಆಯ್ತಾ ಇವೆ ನೋಡಿ. ಅಲ್ಲೊಂದು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ನೋಡಿ ಮನೆಗಳು. ಬಟ್ ಏನು ಮಾಡೋಕ್ಕಾಗಲ್ಲ. ಇಷ್ಟು ಈಗ ನೀವು ಸಿಟಿ ಒಳಗಡೆ ತೊಗೊಂಡ್ರೆ ನಿಮಗೆ ಇದೇ 10,000 ರೂಪಾಯಿ ಆಗುತ್ತೆ.
ಅದೇ BBMP ಒಳಗಡೆ ನೋಡಿ, ಇಲ್ಲೆಲ್ಲ ಮನೆ ಆಗಿವೆ. ಇಲ್ಲೊಂದು ಮನೆಗಳು ಹಂಗಂಗೆ ಆಗೋಗ್ತವೆ. ಬಟ್ ಇವೆಲ್ಲ 40 ಫೀಟ್ ರೋಡ್, ಇದು ಮೇಯ್ನ್ ರೋಡ್ ಇದು. ಬಟ್ ಇಲ್ಲೆಲ್ಲರೂ ಸಿಕ್ಕಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಇಲ್ಲಿ ಸಿಕ್ಕಿದ್ರೆ ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಾರೆ ಅಷ್ಟೇ. ನೋಡಿ, ಇಲ್ಲೇನಾರು ಸಿಕ್ಕಿದ್ರೆ ರೇಟ್ ಜಾಸ್ತಿ ಹೇಳ್ತಾರೆ. ಬಟ್ ಇಲ್ಲಿಲ್ಲ ಸೈಟ್ಗಳು ಯಾರು ಹೇಳಿಲ್ಲ. ಅವ್ರು ಯಾರೋ ಪಾಪ ಕರ್ಕೊಂಡ್ಬಂದು ತೋರಿಸಿದ್ರು. ನೋಡಿ, ಇದಂತೂ ಸಖತ್ತಾಗಿ ಕಟ್ಟಿದ್ದಾರೆ ಮನೆ 40 ಅಡಿ ರೋಡ್ಗೆ. ಬನ್ನಿ ಇವಾಗ ಹೋಗೋಣ. ಇದು 2 ಸೈಟ್ ಮಾತ್ರ ಸಿಕ್ಕಿದು, ನಿಮ್ಗೆ ಅಷ್ಟು ಮಾತ್ರ ಮಾಹಿತಿ ಕೊಡ್ತೀನಿ. ನೋಡಿ, ಇದೇ ರೋಡ್, ಇದು ದೊಡ್ಡ ಆಲದ ಮರದ ರೋಡು. ಚಳಿ ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ಒಂದು 3-3.5 ಕಿಲೋಮೀಟ್ರ್ ಆಗುತ್ತೆ. ಮಾಗಡಿ ರೋಡ್ ಕಡೆ ಹೋದರೆ 3 ಕಿಲೋಮೀಟ್ರ್ ಆಗುತ್ತೆ. ಈ ಲೇಔಟಲ್ಲಿ ಇದೆ ನೋಡಿ, 2 ಸೈಟ್ ಇದೆ. ಸೌತು ಮತ್ತು ವೆಸ್ಟ್ ಕಾರ್ನರ್ ಸೈಟ್ಗಳು ಅವು 2 ತೊಗೊಳಂಗಿರು ತೊಗೋಬೋದು, ಒಂದಾರು ತೊಗೋಬೋದು. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆ RBI ನೋಡಿ, ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಅಸೋಸಿಯೇಟ್ಸ್. ನೋಡಿ ಇದೇನೆ, ಇದು ಬೇರೆ. ಅದನ್ನ ನೀವು ನೋಡಿದ್ದು ಇನ್ನೊಂದು, ಅದು ಬೇರೆ. ಇದು ಬೇರೆ RBI ಲೇಔಟ್. ಇದು ಬಂದು ನೋಡಿ, ಇದೇ ರೋಡ್ ಪಕ್ಕದಲ್ಲೇನೆ. ಬಟ್ ಇಲ್ಲೆಲ್ಲ ಸೈಟ್ಗಳಿಲ್ಲ. ಇಲ್ಲಿ ಸೈಟ್ಗಳಿದ್ರು ಈ ಲೇಔಟಲ್ಲಿ ರೇಟ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಇದು ಪಕ್ಕದಲ್ಲೇ ಇದೆ ನೋಡಿ. ಡೌನ್ಗೆ ಹೋಯ್ತಾ ಕಮ್ಮಿ ಆಗುತ್ತೆ. ನೋಡಿದ್ರೆ ಹೇಗಿದೆ, ಈ ಲೇಔಟ್ ಚೆನ್ನಾಗಿದೆ. ಬಟ್ ಇಲ್ಲಿ ಯಾವ ಸೈಟ್ಗಳು ಬಂದಿಲ್ಲ. ನೋಡೋಣ, ಚೆಕ್ ಮಾಡ್ತೀನಿ. ಯಾರು ಬಂದರೆ ಹೇಳ್ತೀನಿ ನಿಮಗೆ. ಮನೆಗಳೆಲ್ಲ ನಮಸ್ಕಾರ. ಇದೆಲ್ಲ ಸುತ್ತಾಡಿದೆ. ಇಲ್ಲೆಲ್ಲ ಬರೀ RBI ಲೇಔಟ್ಗಳೇ ಜಾಸ್ತಿ ಇವೆ. ಬಟ್ ಏನಂದರೆ ಇಲ್ಲೆಲ್ಲ 4,500, 4,000 ರೂಪಾಯಿಗೂ ಇದೆ, 3,500ಗೂ ಇದೆ. ಡೌನ್ಗೆ ಹೋಗ್ಬೇಕು, ಕೆಳಗಡೆ ಡೌನ್ಗೆ. ಇಲ್ಲಿಂದ ರೋಡ್ಗೆ ಬರೋಕ್ಕೆ 1 ಕಿಲೋಮೀಟ್ರ್ ಆಗುತ್ತೆ. ಅಂಥ ಸೈಟ್ಗಳಿವೆ ನೋಡಿ. ಇಲ್ಲೆಲ್ಲ ಏನಂತ ಅಂದರೆ, ಈಗ ತೋರಿಸ್ತೀನಿ ನೋಡಿ. ಈ ಜಾಗ ನೋಡಿ ಹೇಗಿದೆ, ಎಷ್ಟು ಸೂಪರಾಗಿದೆ, ಕಾಮಾಗಿದೆ. ಇಲ್ಲೆಲ್ಲ ಮನೆ ಕಟ್ಕೊಂಡು ನೆಮ್ಮದಿಯಾಗಿರ್ತಾರೆ. ಇರಬೇಕು ಅಂದವ್ರಿಗೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ, ಬೇಜಾರಾಗುತ್ತೆ ಅವ್ರಿಗೆ, ಇಲ್ಲಿರೋಕ್ಕೆ ಇಷ್ಟಪಡಲ್ಲ ಅವರು. ಇನ್ನು ಅಂಥವ್ರು ಏನು ಮಾಡಬೇಕು ಅಂದರೆ, ಇನ್ವೆಸ್ಟ್ಮೆಂಟ್ ಮಾಡಬೇಕಷ್ಟೆ. ಈಗ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಸುಮ್ಮನೆ ಇದ್ಬಿಡ್ಬೇಕು ಸಿಟಿಲಿ. ನಿಮಗೆ ಯಾವಾಗ ನಿಮ್ಗೆ ಇಲ್ಲಿ ಏನು, ನೀವು 10 ವರ್ಷ ಅಲ್ಲ 20 ವರ್ಷ ಬಿಟ್ಟರು ಏನೂ ಆಗೋಲ್ಲ ಸೈಟ್ಗಳು. ಈ ಜಾಗ ನಿಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಏನಾಗಿದ್ರೆ, ಇವಾಗ ಒಂದು 4,500-5,000 ರೂಪಾಯಿ ಇರುವಂಥ ಸೈಟು ಇನ್ನು 4 ವರ್ಷ 5 ವರ್ಷದೊಳಗಡೆ 10,000 ಆಗಿರುತ್ತೆ ಅಷ್ಟೇ. ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ಮುಂದೆ ಫ್ಯೂಚರ್ಗೆ ಒಳ್ಳೆಯದಿದು.